ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಬಾಯಿ ಚಪ್ಪರಿಸಿಕೊಂಡು ಊಟ ಮಾಡ್ತಾರೆ ಪಕ್ಕ ಹೇಳ್ತೀನಿ. ಅಷ್ಟು ಸೂಪರ್ ಆಗಿರುವಂತಹ ಈ ಹಸಿ ಬಟಾಣಿ ಕಾಳು ಆಲೂಗೆಡ್ಡೆನ ಬಳಸಿ ಮಾಡಿರುವಂತಹ ಕೂರ್ಮ ರೆಸಿಪಿ ಚಪಾತಿ, ಪೂರಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಕೂಡ ಸಖತ್ ಕಾಂಬಿನೇಷನ್ ಆಗಿರುವಂತಹ ಈ ಕೂರ್ಮ ರೆಸಿಪಿ ತುಂಬಾ ಸುಲಭವಾಗಿ ದಿಢೀರಾಗಿ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇಲ್ಲಿ ಫಸ್ಟಿಗೆ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ಚಿಕ್ಕ ಮಿಕ್ಸರ್ ಜಾರ್ನ ತಗೊಂಡು 3/4 ಬಟ್ಲಾಗುವಷ್ಟು ಹಸಿ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಹಾಗೆಯೇ ಒಂದು 4 ಗೋಡಂಬಿ, ಒಂದೇ 1 ಚಮಚ ಆಗುವಷ್ಟು ಪುಟಾಣಿ, 4 ಲವಂಗ, ಅದ್ರ ಜೊತೆಗೇ ಒಂದು ಸ್ವಲ್ಪ ನಾನಿಲ್ಲಿ ಚಕ್ಕೆಯನ್ನು ತಗೊಂಡಿದ್ದೀನಿ. 1.5 ಇಂಚ್ ಆಗುವಷ್ಟು ಸೇರಿಸಿದ್ರೆ ಸಾಕು. ಖಾರಕ್ಕೆ 5ರಿಂದ 6 ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ. 1 ಹಿಡಿ ಆಗುವಷ್ಟು ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ, ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು ಅನ್ನೋದಾದರೆ ತೆಂಗಿನಕಾಯಿ ಪ್ರಮಾಣನ ಹೆಚ್ಚು ಕಡಿಮೆ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ಪೂರ್ತಿ ನೈಸಾಗಿ ಮಸಾಲೆ ಅಂತೂ ಗ್ರೈಂಡ್ ಮಾಡ್ಕೊಂಡಾಗಿದೆ. ಇಲ್ಲಿ 3/4 ಬಟ್ಲಾಗುವಷ್ಟು ಸೀಸನ್ ಸ್ಪೆಷಲ್ ಆದಂಥ ಹಸಿ ಬಟಾಣಿ ಕಾಳನ್ನು ತಗೊಂಡಿದ್ದೀನಿ. ಜೊತೆಗೆ 2 ಚಿಕ್ಕದಾಗಿರುವಂಥ ಹಸಿ ಆಲೂಗೆಡ್ಡೆನ ಈ ಥರ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ನೀರಿನಲ್ಲಿ ಇಟ್ಟಿದ್ದೀನಿ. ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡುವಂಥ ಕುರ್ಮ ಆಗಿರೋದ್ರಿಂದ ಇಲ್ಲಿ ಸ್ಟವ್ನ ಆನ್ ಮಾಡಿ ಕುಕ್ಕರ್ನ ಇಟ್ಟು 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ, ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇಲ್ಲಿ 2 ಮೀಡಿಯಂ ಸೈಜ್ ಇರುವಂತಹ ಈರುಳ್ಳಿನ ಈ ಥರ ಸ್ವಲ್ಪ ತೆಳ್ಳಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸಿ, ಸ್ವಲ್ಪ ಫ್ರೆಶ್ ಆಗಿರುವಂತಹ ಕರಿಬೇವೆಲೆ ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೆಶ್ ಆಗಿ ಜಜ್ಜಿ ಸೇರಿಸೋದ್ರಿಂದ ಕೂರ್ಮ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಇದನ್ನು ನೀವು ಜಜ್ಜಿಬಿಟ್ಟೆ ಸೇರಿಸ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೋಗಬೇಡಿ. ಈ ಥರ ಈರುಳ್ಳಿ ಜೊತೆನೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ 2 ಮೀಡಿಯಂ ಸೈಜ್ ಇರುವಂಥ ಟೊಮೆಟೊನ ಸೇರಿಸಿ, ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ, 1 ಚಮಚ ಆಗುವಷ್ಟು ಧನಿಯಾ ಪುಡಿ, 3/4 ಚಮಚ ಆಗುವಷ್ಟು ರೋಸ್ಟೆಡ್ ಜೀರಾ ಪೌಡರು, ಅರ್ಧ ಚಮಚ ಸಾಂಬಾರ್ ಪುಡಿ, ಇಲ್ಲಿ ನೀವು ಗರಂ ಮಸಾಲೆನೂ ಕೂಡ ಸೇರಿಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಟೊಮೆಟೊ ಪೂರ್ತಿಯಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಆಲ್ಮೋಸ್ಟ್ ಆಗಿ ಇವಾಗ ಸಾಫ್ಟಾಗಿ ಬೆಂದಿದೆ. ತಗೊಂಡಿರುವಂತಹ ಹಸಿ ಬಟಾಣಿ ಕಾಳನ್ನು ಸೇರಿಸಿ 2 ಚಿಕ್ಕದಾಗಿರುವಂಥ ಆಲೂಗೆಡ್ಡೆನ ಕಟ್ ಮಾಡಿರೋದನ್ನು ಕೂಡ ಸೇರಿಸಿ ನೀಟಾಗಿ 1ರಿಂದ 2 ನಿಮಿಷಗಳವರೆಗೆ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಬಟಾಣಿ ಕಾಳು ಆಲೂಗೆಡ್ಡೆಗೆ ಚೆನ್ನಾಗಿ ಮಸಾಲೆ ಹೀರ್ಕೊಂಡು ತುಂಬ ಚೆನ್ನಾಗಿ ಕೂರ್ಮ ರೆಡಿ ಆಗುತ್ತೆ. ಇದಾದ ನಂತರ ಮುಂಚೆನೇ ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆನ ಸೇರಿಸಿ ಇದನ್ನು ಕೂಡ ಸ್ವಲ್ಪ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಬೇಕಾಗುತ್ತೆ. ಸದ್ಯಕ್ಕೆ ನೀರು ಹಾಕದೇನೆ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡಿದ್ದೀನಿ. ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಅದೇ ನೀರನ್ನು ಈ ಒಂದು ಗ್ರೇವಿಗೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಕನ್ಸಿಸ್ಟೆನ್ಸಿ ನೋಡಿಕೊಂಡು, ಬಟಾಣಿ ಆಲೂಗೆಡ್ಡೆ ಚೆನ್ನಾಗಿ ಕುದಿಬೇಕು, ಹಾಗಾಗಿ ಮತ್ತೆ ಸ್ವಲ್ಪ ನೀರನ್ನು ಸೇರಿಸಿ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇಲ್ಲಿ ನಾನು ನೀರನ್ನು ಸೇರಿಸಿದ್ದೀನಿ. ನಿಮಗೆ ತೀರಾ ತೆಳ್ಳಗೆ ಬೇಕು, ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಇವಾಗ ಇಲ್ಲಿ 1 ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಂಡಾಗಿದೆ. ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ನೋಡಿಕೊಂಡು ಮತ್ತೆ ಸೇರಿಸಿ ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ 3ರಿಂದ 4 ವಿಜಲ್ ಬರೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಹಸಿ ಬಟಾಣಿ ಆಲೂಗೆಡ್ಡೆ ಆಗಿರೋದ್ರಿಂದ ಬೇಗ ಬೆಂದು ಬಿಡುತ್ತೆ. ನಾಲ್ಕು ವಿಜಲ್ ಬರೋವರೆಗೂ ಕುಕ್ಕರ್ನ ನಾನಿಲ್ಲಿ ಕೂಗಿಸ್ಕೊಂಡಾಗಿದೆ. ಪೂರ್ತಿಯಾಗಿ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕುಕ್ಕರ್ ಲಿಡ್ಡನ್ನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಆಲೂಗೆಡ್ಡೆ ಹಸಿ ಬಟಾಣಿ ಕಾಳಿನ ಕೂರ್ಮ ರೆಡಿಯಾಗಿದೆ ಅಂತ. ಹಸಿ ತೆಂಗಿನಕಾಯಿ ಚೆನ್ನಾಗಿ ಬೆಂದು ಯಾವ ಥರ ಎಣ್ಣೆ ಅಂಶ ಬಿಟ್ಟಿದೆ ಅಂತ, ಈ ಥರ ಸ್ವಲ್ಪ ಎಣ್ಣೆ ಸಪ್ರೇಟ್ ಆದರೆ ಚೆನ್ನಾಗಿ ಗ್ರೇವಿ ಅನ್ನೋದು ಬೆಂದಿದೆ ಅಂತಲೇ ಅರ್ಥ. ಮತ್ತು ಅಷ್ಟೇ ಸಖತ್ತಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಆಗಿರುತ್ತೆ. ಈ ಥರ ಕುರ್ಮಾನ ಒಮ್ಮೆ ಟ್ರೈ ಮಾಡಿ ನೋಡಿ. ಚಪಾತಿ, ದೋಸೆ, ಅನ್ನ
ಇಡ್ಲಿ, ರೈಸ್ ಎಲ್ಲದಕ್ಕೂ ಕೂಡ ಸಖತ್ತಾಗಿರುತ್ತೆ. ಇವಾಗಂತೂ ಹಸಿ ಬಟಾಣಿ ಕಾಳಿನ ಸೀಸನ್ ಇದೆ. ಖಂಡಿತನೂ ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆ ಮಂದಿ ಎಲ್ಲ ಕೂಡ ಇಷ್ಟಪಟ್ಟು ಊಟ ಮಾಡ್ತಾರೆ. ತುಂಬಾ ಕಡಿಮೆ ಸಮಯದಲ್ಲೇ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡ್ಕೊಳ್ಬೋದು. ಬೇಗನೆ ಆಗೋಗುವಂಥ ಒಂದು ಕೂರ್ಮ ರೆಸಿಪಿ. ಎಷ್ಟು ಸುಲಭ ಅಂತ ನೀವೇ ನೋಡಿದ್ರಲ್ಲ. ಇಲ್ಲಿ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಬಾಯಿ ಚಪ್ಪರಿಸುವಷ್ಟೇ ರುಚಿ ಕೊಡುವಂತಹ ಹಸಿ ಬಟಾಣಿ ಕಾಳು ಆಲೂಗೆಡ್ಡೆ ಕೂರ್ಮ ರೆಸಿಪಿ. ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.